ಸ್ಟಾಕ್ ಮಾರ್ಕೆಟ್ ಬಿದ್ದಾಗ SIP ಹೂಡಿಕೆನ ನಿಲ್ಲಿಸಬೇಕಾ? ಸೆನ್ಸೆಕ್ಸ್ ಮತ್ತು ನಿಫ್ಟಿ ಈ ಪರಿ ಕುಸಿತಿದೆ. ನಾವು ಹೂಡಿಕೆದಾರರು ಏನು ಮಾಡಬೇಕು ಅನ್ನೋದು ತುಂಬ ಜನರ ಪ್ರಶ್ನೆ. ಈ ಹಿಸ್ಟಾರಿಕಲ್ ಡೇಟಾ ಮಾರ್ಕೆಟ್ ಕುಸಿತದ ಬಗ್ಗೆ ಏನು ಹೇಳ್ತಾ ಇದೆ? ಮಾರ್ಕೆಟ್ ಕುಸಿದಾಗ SIPನ ನಿಲ್ಲಿಸಿದ್ರೆ ನಿಮಗೆ ಲಾಭನಾ, ಇಲ್ಲ SIPಯನ್ನು ಮುಂದುವರಿಸಿದ್ರೆ ನಿಮಗೆ ಲಾಭ? ಬೀಳ್ತಿರೋ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎದ್ದು ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕೆಲವು ಸರಳ ಸೂತ್ರಗಳನ್ನು ಹೇಳ್ತೀವಿ. ಮಾರ್ಕೆಟ್ ಬಿದ್ದೋಯ್ತು, ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಆಗಿದ್ದೆಲ್ಲ ರೆಡ್ ಆಯಿತು ಅಂತ ಆತಂಕಗೊಳ್ಬೇಡಿ. ಇದು ಖಂಡಿತ ಒಂದು ಸಹಜ ಪ್ರಕ್ರಿಯೆ. ಮಾರ್ಕೆಟ್ ಬಿದ್ದಾಗ ನೀವೇನು ಮಾಡಬೇಕು ಅದೆಲ್ಲವನ್ನ ಇದರಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಂಟು ನೋಡಿ, ಅವಾಗ ಮಾತ್ರ ನಿಮಗೆ ಬೇಕಾದ ಸಂಪೂರ್ಣ ಮಾಹಿತಿ ಲಭ್ಯ ಆಗುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಅನ್ನ ಗಮನಿಸಿದ್ರೆ 2024 ಸೆಪ್ಟೆಂಬರ್ ಒಂದು ಪೀಕ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಡೌನ್ ಫಾಲ್, ಮೇ ಬಿ ಒಂದು 12ರಿಂದ 14% ವರೆಗೆ ಬಿದ್ದಿದೆ. ಮ್ಯೂಚುವಲ್ ಫಂಡ್ಸ್ ಸೇಫ್ ಆಗಿ, ಅಂದ್ರೆ ನಾವು ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಹುಡುಕಿ ದುಡ್ಡು ಹಾಕಿದೀವಿ, 5-6 ವರ್ಷದಿಂದ ಹೂಡಿಕೆ ಮಾಡ್ತಿದ್ವಿ, ಒಂದು 20% 30% ರಿಟರ್ನ್ಸ್ ಇತ್ತು, ನಾನು ಹ್ಯಾಪಿ ಆಗಿದ್ದೆ. ನೋಡಿದ್ರೆ ಎಲ್ಲ ನೆಗೆಟಿವ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡೋ ಜನ SIP ನಿಲ್ಲಿಸಬೇಕಾ, ವೆಯ್ಟ್ ಮಾಡಬೇಕಾ, ನಾವು ಮಾರ್ಕೆಟ್ ಮತ್ತೆ ಸ್ವಲ್ಪ ಮೊಮೆಂಟಮ್ ಪಡ್ಕೊಂಡಾಗ ನಾವು ಮತ್ತೆ ಇನ್ವೆಸ್ಟ್ಮೆಂಟ್ ನಲ್ಲಿ ಭಾಗಿಯಾಗಬೇಕಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ ಕಂಟಿನ್ಯೂಸ್ಲಿ. ಹಾಗಾದ್ರೆ ಮಾರ್ಕೆಟ್ ಬಿದ್ದಾಗ ಮ್ಯೂಚುವಲ್ ಫಂಡ್ಸ್ ಕ್ಯಾಟಗರಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಹೇಗೆ ಆರ್ಟಿಕ್ಯುಲೇಟ್ ಮಾಡ್ಕೊಳ್ಬೇಕು, ಹೇಗೆ ಅದನ್ನ ಟ್ವೀಕ್ ಮಾಡಬೇಕು, ಆ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ವಿತ್ ರಿಸರ್ಚ್ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಡೆಫಿನೆಟ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಗೆ ಬಹಳ ಬೇರೆ ಬೇರೆ ಆಯಾಮದ ಆನ್ಸರ್ ಆಗಿರುತ್ತೆ. ಸೊ ಹೀಗಾಗಿ ವಿಡಿಯೋನ ಪೂರ್ತಿ ನೋಡೋದು ಬಹಳ ಇಂಪಾರ್ಟೆಂಟ್. ಈ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ನ್ಯೂಸ್ ಚಾನೆಲ್ಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದಿರುವ 2 ಪುಸ್ತಕಗಳು, ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೂ ಮನಿ ಸೀಕ್ರೆಟ್ಸ್, ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಪರ್ಸನಲ್ ಫಿನಾನ್ಸ್ ಕ್ಯಾಟಗರಿಯ ಬೆಸ್ಟ್ ಸೆಲ್ಲರ್ ಅನಿಸಿಕೊಂಡಿವೆ. ಇವರೀಗ ಪ್ರಸಕ್ತ ಕಂಟೆಂಟ್ ವಿಭಾಗದ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. SIP ಓಕೆ, ಸೇಫ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಹಣ ಬೆಳೆಸುತ್ತೆ ಅಂತ ನಾವು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದೀವಿ ಸರ್. ಮತ್ತೆ ಈ ರುಪಿ ಕಾಸ್ಟ್ ಆವರೇಜಿಂಗು ಮತ್ತೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಒಳ್ಳೊಳ್ಳೆ ಶೇರ್ಗಳು ಕಮ್ಮಿ ಬೆಲೆಗೆ ಸಿಗುತ್ತೆ ಅನ್ನೋದು ಒಂದು ಲಾಜಿಕ್. ಬಟ್ ಅದನ್ನ ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ. ತುಂಬಾ ಜನರ ಪ್ರಶ್ನೆ ಇದೆ, ನಾನು SIP ನಿಲ್ಸಿದ್ದೀನಿ, ವೆಯ್ಟ್ ಮಾಡ್ತೀನಿ, ಆಮೇಲೆ ಮತ್ತೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ತರದ ರಾಂಗ್ ಡಿಸಿಷನ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ SIP ಮೇಲೆ ಹೇಗೆ ಎಫೆಕ್ಟ್ ಆಗ್ತಿದೆ, ಈ ತರದ ಎಫೆಕ್ಟ್ ನಾರ್ಮಲ್ ಅಂತ ಗೊತ್ತಿದ್ರೂ ಜನ ಹೆದರ್ಕೊಳ್ತಿರೋದು ಯಾಕೆ? ಸೊ ಏನೋ ಒಂದು ಗ್ರೋತ್ ಸ್ಟಿಮ್ಯುಲಸ್ ಸಿಗುತ್ತೆ, ಸರಿ ಹೋಗುತ್ತೆ, ಆ ಥರದ್ದು ಏನಾದರೂ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಕ್ಕೆ ನಿಮ್ಮ ಸ್ಟಡಿ ಪ್ರಕಾರ ಸಿಗ್ತಾ ಇದೆಯಾ? ಸೊ ಈ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಯಾವುದರಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ನೀವು ಹೇಳಿ. ಖಂಡಿತ. ಈಗ ನೋಡಿ ಅಭಿಷೇಕ್, ಈಗ ತುಂಬಾ ಜನ ನನಗೆ ಕೇಳ್ತಿರ್ತಾರೆ, ನೋಡಿ SIP ನಿಲ್ಲಿಸ್ಬಿಡೋದ, ತುಂಬಾ ಮೈನಸ್ಗೆ ಹೋಗಿದೆ. ಹೌದು. ಈಗ ಲಾಸ್ಟ್ ಹೆಂಗಾಗಿದೆ ಅಂದ್ರೆ ಅಭಿಷೇಕ್, ಕಳೆದ 5 ತಿಂಗಳ ಹಿಂದೆ ಯಾರಾದ್ರೂ ಲಮ್ಸಮ್ ಇನ್ವೆಸ್ಟ್ ಮಾಡಿದ್ರೆ, 1 ಲಕ್ಷ ರೂಪಾಯಿ ಲಮ್ಸಮ್ ಹೂಡಿಕೆ ಮಾಡಿದ್ರೆ, ಅದು ಇವತ್ತಿಗೆ 1 ಲಕ್ಷ ರೂಪಾಯಿ ಹೂಡಿಕೆ ಆಗಿದ್ದ ಮೊತ್ತ ಇವತ್ತಿಗೆ 87-88 ಸಾವಿರಕ್ಕೆ ಬಂದು ನಿಂತಿದೆ. ಅಂದ್ರೆ ಆಲ್ಮೋಸ್ಟ್ 12-13% ಮಾರ್ಕೆಟ್ ಬಿದ್ದಿದೆ. ಅದೇ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಕುಸಿತವನ್ನ ಕಂಡಿವೆ. ಹಂಗಂದ್ರೆ ಈ ಮ್ಯೂಚುವಲ್ ಫಂಡ್ ಕುಸಿತ ಹಿಂಗಾಗ್ಬಿಟ್ರೆ ಅಲ್ಲಿರೋ ದುಡ್ಡೆಲ್ಲ ವಾಶೌಟ್ ಆಗ್ಬಿಡುತ್ತಾ? ಈ ಹಿಂದೆ ಯಾವತ್ತೂ ಮಾರ್ಕೆಟ್ ಬಿದ್ದೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬಿದ್ದಿದೆ. ಪ್ರತಿ ಸಲ ಮಾರ್ಕೆಟ್ ಬಿದ್ದಾಗಲೂ ಬುದ್ಧಿವಂತ ಹೂಡಿಕೆದಾರರು ಅದನ್ನು ಬೈಯಿಂಗ್ ಆಪರ್ಚುನಿಟಿ ಅಂತೇಳಿ ಟ್ರೀಟ್ ಮಾಡ್ತಾರೆ. ಯಾರಿಗೆ ಮಾರ್ಕೆಟ್ ಇನ್ವೆಸ್ಟ್ಮೆಂಟು ಅಂದರೆ ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಆಗಲಿ ಯಾರಿಗೆ ಹೊಸದೋ, ಅವರು ಇದು ನಮ್ಮ ದುಡ್ಡು ಕಳೆದು ಹೋಗ್ಬಿಡುತ್ತೆ ಅನ್ನೋ ಆತಂಕದಲ್ಲಿ ಆ ದುಡ್ಡನ್ನು ಲಿಕ್ವಿಡೇಷನ್ ಮಾಡಿಕೊಂಡು ನಷ್ಟ ಮಾಡ್ಕೋತಾರೆ. ಅದಕ್ಕೆ ಮುಂಚೆ ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡೋಣ. SIP ನಿಲ್ಲಿಸ್ಬೇಕಾ, SIP ನಿಲ್ಲಿಸಬಾರ್ದಾ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೇಕಾ ಈ ಟೈಮಲ್ಲಿ, ಎಲ್ಲವನ್ನು ನಿಲ್ಲಿಸಿ, ಇದೆಲ್ಲವನ್ನು ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ 1986ರಿಂದ ಇಲ್ಲಿ ತನಕ, 1986 ಯಾಕಪ್ಪ ತಗೊಂಡಿದ್ಯಾ ಅಂದ್ರೆ ನಾನು ಹುಟ್ಟಿದ್ದೆ ವರ್ಷ ಅದು. ಅವತ್ತಿಂದ ಇವತ್ತವರೆಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗಿದೆ ಅನ್ನೋ ಒಂದೇ ಎಕ್ಸಾಂಪಲನ್ನು ನಾವು ಕೊಡೋಣ ಅಭಿಷೇಕ್. ಫೈನ್ ಸರ್. ಯಾಕೆಂದರೆ 86 ಅನ್ನೋದು ಏನಿಲ್ಲ, ನಮಗೊಂದು 3 ಡೆಕೇಡ್ಸ್ದು ಒಂದು ಪಿಕ್ಚರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ 86 ತಗೊಂಡಿದ್ದೀವಿ. ಫೈನ್ ಸರ್. ಈಗ ನೋಡಿ, ಸ್ಕ್ರೀನ್ ಮೇಲೆ ನೋಡ್ಬೋದು, 1986ರಿಂದ 2024ರವರೆಗೆ ಷೇರು ಮಾರುಕಟ್ಟೆ ಏಳು ಬೀಳು ನಮಗೆ ಏನು ಪಾಠವನ್ನು ಹೇಳ್ಕೊಡುತ್ತೆ ಅನ್ನೋದನ್ನು ನಾವು ನೋಡೋಣ.
1986ನಲ್ಲಿ ಫಿಸ್ಕಲ್ ಡಿಫಿಸಿಟ್ ಅಂದರೆ ವಿತ್ತೀಯ ಕೊರತೆಯನ್ನು ನಮ್ಮ ಇಕಾನಮಿ ಫೇಸ್ ಮಾಡುತ್ತೆ. ಓಕೆ. ಆ ಟೈಮಲ್ಲಿ ಸೆನ್ಸೆಕ್ಸ್ ಎಷ್ಟಪ್ಪ ಕುಸಿದಿತ್ತು ಅಂತ ಹೇಳಿದ್ರೆ -41%. ಓಕೆ. 1986ರಲ್ಲಿ. 1991ರಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿಕ್ಕಟ್ಟು ಎದುರಾಗುತ್ತೆ ನಮ್ಮ ದೇಶಕ್ಕೆ. ಆ ಟೈಮಲ್ಲಿ -39% ಮಾರ್ಕೆಟ್ ಕುಸಿತ ಆಗಿತ್ತು ಅಂದರೆ ಸೆನ್ಸೆಕ್ಸ್. 1992 ಅಂದರೆ ಈ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಪಾಲಿಸಿ ಆದ ಒಂದೇ ವರ್ಷದಲ್ಲಿ, ಒಂದೆರಡು ವರ್ಷಗಳಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಎಲ್ಲರಿಗೂ ಗೊತ್ತಿದೆ. ಓಕೆ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದಾಗ -54% ಮಾರ್ಕೆಟ್ ಬಿದ್ದಿತ್ತು. 2000ನೇ ಇಸ್ವಿಯಲ್ಲಿ .com ಬಬಲ್ ಆಯಿತು. ಓಕೆ. ಆಗ ಸ್ಟಾಕ್ ಮಾರ್ಕೆಟ್ಟು -56% ಬಿದ್ದಿತ್ತು. ಓಕೆ. 2008ರಲ್ಲಿ ಜಾಗತಿಕ ಆರ್ಥಿಕ ಕುಸಿತ, ಈ ಲೀಮನ್ ಬ್ರದರ್ಸು ಅಂದರೆ ಅಮೆರಿಕಾದ ಗ್ರೇಟೆಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೀಮನ್ ಬ್ರದರ್ಸು ಓಕೆ ದಿವಾಳಿ ಆದಂಥ ಸಂದರ್ಭದಲ್ಲಿ ಆ ನಂತರ ಜಾಗತಿಕ ಆರ್ಥಿಕ ಕುಸಿತ ಇದಾಯಿತು. ಆಗ ಸ್ಟಾಕ್ ಮಾರ್ಕೆಟ್ಟು -61% ಕುಸಿದಿತ್ತು. ಓಕೆ. ಇವೆಲ್ಲ ಹಿಂದಿನವು. ಇತ್ತೀಚಿನ ನೋಡೋಣ, ಓಕೆ. 2020ನೇ ಇಸ್ವಿಯಲ್ಲಿ ಕೋವಿಡ್ ಬಂದಾಗ ಮಾರ್ಕೆಟ್ -38%ಗೆ ಕುಸಿತು. ಓಕೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮಾರ್ಚ್ 2020 ಬಿಗಿನಿಂಗಲ್ಲಿ ಸುಮಾರು 40,000 ಪಾಯಿಂಟ್ಸ್ನಲ್ಲಿದ್ದ ಸೆನ್ಸೆಕ್ಸು ಏಕಾಏಕಿ 23,000 ಪಾಯಿಂಟ್ಸ್ಗೆ ಬಂದು ನಿಂತಿತ್ತು. ಓಕೆ. ಇವತ್ತು ಎಲ್ಲಿದೆ ಸೆನ್ಸೆಕ್ಸು? ಓಕೆ. 80 ಆಸ್ಪಾಸಲ್ಲಿ ಆಚೆ ಈಚೆ 75,000ರಿಂದ 80,000 ಆಚೆ ಈಚೆ ಓಡಾಡ್ತಿದೆ. ಓಕೆ. ಎಲ್ಲಿಯೇ 23,000 ಕೋವಿಡ್ ಟೈಮಲ್ಲಿ, ಎಲ್ಲಿಯೇ 80,000 ಇವತ್ತು. ಓಕೆ. ಸೊ ಎವ್ರಿ ಫಾಲ್ ವಿಲ್ ರಿಕವರ್, ಬಟ್ ಅದಕ್ಕೆ ಸಮಯ ಬೇಕಾಗುತ್ತೆ. ಓಕೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಅಭಿಷೇಕ್, ಎಸ್ ಸರ್, ಕೋವಿಡ್ ನಂತರದಲ್ಲಿ ತುಂಬ ಜನ ಸ್ಟಾಕ್ ಮಾರ್ಕೆಟ್ಗೆ ಮ್ಯೂಚುವಲ್ ಫಂಡ್ಗೆ ಬಂದಿದ್ದಾರೆ. ಓಕೆ. ಅವ್ರು ಯಾವತ್ತೂ ಕುಸಿತ ಅನ್ನೋದನ್ನ ಅನುಭವಿಸೇ ಇಲ್ಲ ಇಲ್ಲಿ ತನಕ. ಓಕೆ. ಸೊ ಮಾರ್ಕೆಟಲ್ಲಿ ಹಿಂಗೆ ದುಡ್ಡು ಹಾಕ್ಬಿಟ್ರೆ ಹಿಂಗೆ ಹೋಗ್ತಾನೇ ಇರುತ್ತೆ ಅನ್ನೋದನ್ನೇ ಅವ್ರು ನೋಡಿದ್ದಾರೆ. ಓಕೆ. ಮಾರ್ಕೆಟಲ್ಲಿ ಹಿಂಗೋಗೋ ಗ್ರಾಫು ಹಿಂಗೂ ಬರ್ಬೋದು ಅನ್ನೋದನ್ನ ಈ ಸಂದರ್ಭದ ಮಾರ್ಕೆಟ್ ತಿಳಿಸ್ತಿದೆ. ಓಕೆ. ಹಂಗಂದ್ರೆ ಈಗಿರೋ ಮಾರ್ಕೆಟ್ ಇಷ್ಟು ದೊಡ್ಡ ಫಾಲಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನೋಡಿ 13-14% ಮಾರ್ಕೆಟ್ ಫಾಲ್ ಆಗಿದೆ. ಓಕೆ. ನಾನು ಮಾತಾಡಿದ್ದೆಲ್ಲ 40%, 39%, 60% ತನಕ ನಾನು ಮಾತಾಡಿದ್ದೀನಿ. ಓಕೆ. ಸೊ ಮಾರ್ಕೆಟ್ ಫಾಲ್ ಇಸ್ ನಥಿಂಗ್ ನ್ಯೂ. ಓಕೆ. ಮೊದಲನೇ ಡೌಟ್ ಏನಿದೆ, ಮಾರ್ಕೆಟಿಂಗ್ ಬಿದ್ದುಬಿಟ್ರೆ ಜಗತ್ತು ಮುಳುಗೋಗುತ್ತೆ ಅನ್ನೋ ಭಾವನೆಯಿಂದ ನಾವು ಹೊರಗೆ ಬರಬೇಕು. ಓಕೆ. ಬೇರೆ ಬೇರೆ ಕಾರಣ ಇದೆ ಏನಕ್ಕೆ ಅಂತ ಹೇಳಿದ್ರೆ, ಈ US ಟ್ಯಾರಿಫ್ ಅನ್ನೋ ಒಂದು ಆಸ್ಪೆಕ್ಟು ನಮ್ಮ ಎಕಾನಮಿ ಮೇಲೆ ಪ್ಲೇ ಮಾಡ್ತಿದೆ. ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ನಮ್ಮಿಂದ ದುಡ್ಡು, ನಮ್ಮ ಸ್ಟಾಕ್ ಮಾರ್ಕೆಟಿಂದ ದುಡ್ಡನ್ನು, ಹೂಡಿಕೆಯನ್ನು ಹೊರತೆಗೆದು ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ. ಓಕೆ. ತೈಲ ಬೆಲೆ ಹೆಚ್ಚಳ ಆಗ್ತಿದೆ. ಓಕೆ. ಇಂಟ್ರೆಸ್ಟ್ ರೇಟನ್ನು US ಫೆಡರಲ್ ಮುಂದೆ ಕಟ್ ಮಾಡುತ್ತಾ ಇಲ್ವಾ ಅನ್ನೋ ಒಂದು ಸಂದಿಗ್ಧ ಇದೆ. ಓಕೆ. ಅದು ನಮ್ಮ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಿದೆ. ಓಕೆ. ಅದರಿಂದ ಆಚೆಗೆ ರೂಪಾಯಿ ಅಪಮೌಲ್ಯ, ಡಾಲರ್ ಏರ್ತಿದೆ, ರೂಪಾಯಿ ಕುಸಿತಿದೆ. ಓಕೆ. ಇದೆಲ್ಲ ಫ್ಯಾಕ್ಟರ್ಗಳು ಮಾರ್ಕೆಟ್ ಮೇಲೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟನ್ನು ಮಾಡ್ತಿದ್ದಾವೆ. ಸಾಮಾನ್ಯವಾಗಿ ಒಂದು ಸತಿ ಮಾರ್ಕೆಟ್ ಕುಸಿತದ ಹಾದಿ ಹಿಡಿದ್ರೆ ರಿಕವರ್ ಆಗಲಿಕ್ಕೆ 2 ವರ್ಷ, 1.5 ವರ್ಷ ಟೈಮ್ ತಗೊಂಡಿದ್ದು ಇತಿಹಾಸ. ಇಷ್ಟೇ ಟೈಮ್ ತಗೊಳುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ದೇವರಿಗೂ ಸಾಧ್ಯ ಆಗಲ್ಲ. ಇದು ಸತ್ಯ. ನಾವೇನು ಹೇಳ್ತಿದ್ದೀವಿ ಇದೆಲ್ಲವೂ ಹಿಸ್ಟಾರಿಕಲ್ ಡೇಟಾ. ಟು ಕ್ಲಿಯರ್ ದಿ ಫಸ್ಟ್ ಡೌಟ್, ಮಾರ್ಕೆಟ್ ಕುಸಿಯೋದು ಹೊಸ ವಿಷಯ ಅಲ್ಲ. ನಿಮ್ಮ ಪೋರ್ಟ್ಫೋಲಿಯೋ ಹಸಿರಾಗಿದ್ದು ಕೆಂಪಾಗೋದು ಹೊಸ ವಿಷಯ ಅಲ್ಲ. ಹಸಿರಾಗಿದ್ದ ಪೋರ್ಟ್ಫೋಲಿಯೋ ಅಂದರೆ ಫುಲ್ ಗ್ರೀನಲ್ಲಿದ್ದ ಪೋರ್ಟ್ಫೋಲಿಯೋ ರೆಡ್ಗೆ ಬಂದಾಗ ನೀವು ಮಾರ್ಕೊಂಡ್ರೆ ನೀವು ನಷ್ಟ ಮಾಡ್ಕೋತೀರಿ. ನೀವು ರೆಡ್ಗೆ ಬಂದಾಗ ತಾಳ್ಮೆಯಿಂದ ಕಾಯ್ದು ಅದು ಗ್ರೀನ್ಗೆ ಬರೋ ತನಕ ಸುಮ್ಮನೆ ಇದ್ದರೆ ನೀವು ಗೇನ್ಸ್ ಮಾಡ್ತೀರಿ. ರೆಡ್ಡಿಗೆ ಬಂದ ತಕ್ಷಣ ನೀವು ಮಾರಕ್ಕೆ ಹೋದರೆ ಲಾಸ್ ಆಗುತ್ತೆ. ರೆಡ್ಡಿಗೆ ಬಂದ ತಕ್ಷಣ ಸುಮ್ಮನಿದ್ರೆ ಅದು ನೋಷನಲ್ ಲಾಸ್. ನೀವು ಎಲ್ಲಿ ತನಕ ಸ್ಟಾಕ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರೋದನ್ನ ನೆಗೆಟಿವ್ ಹೋದಾಗಲೂ ನೀವು ಮಾರಲ್ವೋ, ಅದು ನೋಷನಲ್ ಲಾಸ್ ಅಷ್ಟೇ. ಹೌದು. ನೀವು ಟೆಕ್ನಿಕಲಿ ಮಾರ್ಬಿಟ್ರೆ ಅದು ಲಾಸ್ ಆಗುತ್ತೆ. ಹೌದು. ಈ ವಿಷಯನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಸರ್, ಈಗ ಎಲ್ರಿಗೂ ಇರೋ ಕಾಮನ್ ಕ್ವೆಶನ್ ಇದು. ನನ್ನ ರಿಲೇಟಿವ್ ಕೂಡ ಒಬ್ರು ಕೇಳಿದ್ರು,
3-4 ವರ್ಷದಿಂದ ಹೂಡಿಕೆ ಮಾಡಿದ್ದೆ ನಾನು, 70,000 ಲಾಭ ಇತ್ತು. ಸಡನ್ 1-2 ತಿಂಗಳಲ್ಲಿ ನಂದು -30,000 ಆಯಿತು. ಟೆಕ್ನಿಕಲಿ ಅವರು 1 ಲ್ಯಾಕ್ ಕಳ್ಕೊಂಡಂಗೆ ಅಂತ, ನೋಷನಲ್ ಲಾಸೆ. ಹಾಗೆ ವೆಯ್ಟ್ ಮಾಡಿದರೆ ಅದು ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರು ಇನ್ನೂ ವಿತ್ಡ್ರಾ ಮಾಡಿಲ್ಲ. ಬಟ್ ಅವ್ರಿಗಿರೋ ಕ್ವೆಶನ್, ನಾನು ಯಾಕೆ ಹೂಡಿಕೆ ಮಾಡಲಿ, ಎಲ್ಲ ನೆಗೆಟಿವ್ನಲ್ಲಿದೆ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅನ್ನೋ ಥರನೇ ಮಾತಾಡಿದರು. ಸೊ ನಿಲ್ಲಿಸಿದ್ರೆ ಏನಾಗುತ್ತೆ, ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ಇರೋ ಅಡ್ವಾಂಟೇಜಸ್ ಏನು, ಚಾಲೆಂಜಸ್ಸು, ಆಪರ್ಚುನಿಟೀಸು, ಇದ್ರ ಬಗ್ಗೆ. ಖಂಡಿತ ಅಭಿಷೇಕ್. ಈಗ ಸ್ಕ್ರೀನ್ ಮೇಲೆ ನಾವು ಒಂದು ಟೇಬಲನ್ನು ತೋರಿಸ್ತಾ ಇದ್ದೀವಿ. ಓಕೆ. ಆ ಟೇಬಲ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, SIP ನಿಲ್ಲಿಸಿದ್ರೆ ಏನಾಗುತ್ತೆ, SIP ಮುಂದುವರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಗಳನ್ನು ಕೊಡ್ತಾನೆ ಹೋಗೋಣ. ಏನಾಗುತ್ತೆ, ಮಾರ್ಕೆಟ್ ಕುಸಿದ ತಕ್ಷಣ ತುಂಬ ಜನ SIP ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ನಿಲ್ಲಿಸ್ತಾರೆ. ಇನ್ನು ಕೆಲವರು ಅಯ್ಯೋ ಇದು ಯಾಕಾರ ಇಲ್ಲಿ ದುಡ್ಡು ಹಾಕಿದ್ನಪ್ಪ, ನಾನು ತೊಗೊಂಡೋಗಿ FDಲಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಆಲೋಚನೆ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ ದುಡ್ಡು ಸುಮ್ಮನೆ ಚಿನ್ನದ ಮೇಲೆ ಹಾಕ್ಬಿಟ್ಟಿದ್ರೆ ಟೆನ್ಷನ್ ಇರಲಿಲ್ಲ ಅಂತ ಮಾತಾಡ್ತಾರೆ. ಓಕೆ. ಸೊ SIP ನಿಲ್ಲಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವೀಗ ಒಂದು ಟೇಬಲ್ ತೋರಿಸ್ತಾ ಇದ್ದೀವಿ. ಈಗ ಅದರಲ್ಲಿ ವಿವರಗಳು ಅಂತ ಒಂದು ಕಾಲಮ್ ಇದೆ, ಮತ್ತೊಂದು ಕಾಲಮಲ್ಲಿ 20 ವರ್ಷದಲ್ಲಿ ಒಂದೂ SIP ನಿಲ್ಲಿಸದಿದ್ದರೆ ಏನಾಗುತ್ತೆ, 20 ವರ್ಷದ ಹೂಡಿಕೆ ಅವಧಿಯಲ್ಲಿ ಪ್ರತಿ ವರ್ಷ 1 ತಿಂಗಳ SIP ನಿಲ್ಲಿಸಿದರೆ ಏನಾಗುತ್ತೆ ಅಂದರೆ 2 ಸಿನಾರಿಯೋ ಅಭಿಷೇಕ್. ಓಕೆ ಸರ್. ಸಿನಾರಿಯೋ 1ನಲ್ಲಿ 20 ವರ್ಷ ನಾನು ಪ್ರತಿ ವರ್ಷ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ, ಒಂದೂ SIP ಸ್ಕಿಪ್ ಮಾಡಲ್ಲ. ಓಕೆ. ಮಾರ್ಕೆಟ್ ಸಂದರ್ಭ ಏನೇ ಇರಲಿ. ಇನ್ನೊಂದು ಸಿನಾರಿಯೋದಲ್ಲಿ ನಾನು ವರ್ಷಕ್ಕೆ ಒಂದೊಂದು SIP ಸ್ಕಿಪ್ ಮಾಡ್ತೀನಿ. ಓಕೆ. ಈಗ ನೋಡೋಣ, ಫಸ್ಟ್ ಕಾಲಮು 20 ವರ್ಷದಲ್ಲಿ ಒಂದು SIP ನಿಲ್ಲಿಸದಿದ್ದರೆ ಏನಾಗುತ್ತೆ ಅನ್ನೋ ಕಾಲಮ್ಗೆ ನಾನು ಫಸ್ಟ್ ಬರ್ತೀನಿ. ಓಕೆ. ಎಲ್ಲಿ ಹೂಡಿಕೆ ಮಾಡ್ತಾರೆ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಅವಧಿ ಎಷ್ಟು, 20 ವರ್ಷಗಳು, ಅಂದರೆ 240 ತಿಂಗಳು. ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್, ನಿರೀಕ್ಷಿತ ಗಳಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ 12%. ಪ್ರತಿ ತಿಂಗಳು ಹೂಡಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ 15,000 ರೂಪಾಯಿ. 20 ವರ್ಷಗಳಲ್ಲಿ 15,000 ರೂಪಾಯಿ ಹೂಡಿಕೆ ಮಾಡ್ಕೊಂಡು ಬಂದ್ರೆ ಒಟ್ಟು ಹೂಡಿಕೆ ಮೊತ್ತ ಎಷ್ಟಪ್ಪ ಆಗುತ್ತೆ ಅಂತ ಹೇಳಿದ್ರೆ 36 ಲಕ್ಷ. ಹೂಡಿಕೆ ಮೊತ್ತ ಮತ್ತು ಗಳಿಕೆ ಮೊತ್ತ ಸೇರಿ 20 ವರ್ಷಗಳ ನಂತರ ಏನು ಮೊತ್ತ ಸಿಗುತ್ತೆ, ಪ್ರತಿ ತಿಂಗಳು 15,000 ರೂಪಾಯಿ ಹೂಡಿಕೆ ಮಾಡ್ಕೊಂಡು ಬಂದ್ರೆ ಅಂತ ಹೇಳಿದ್ರೆ 1,37 ಲಕ್ಷ ರೂಪಾಯಿ ಸಿಗುತ್ತೆ. ಓಕೆ. ಇದು ಒಂದು ಸಿನಾರಿಯೋ. 20 ವರ್ಷ ಹೂಡಿಕೆ ಮಾಡಿದ್ರೆ 15,000 ರೂಪಾಯಿ, ಪ್ರತಿ ತಿಂಗಳು 12,000 ರೂಪಾಯಿ ರಿಟರ್ನ್ಸು, 20 ವರ್ಷ ಆದಮೇಲೆ 1,37 ಲಕ್ಷ ಸಿಗುತ್ತೆ. ಇದನ್ನು ಒಂದು ಕಡೆ ಪಕ್ಕಕ್ಕಿಡೋಣ. ಈಗ ಇದೇ ಸಿನಾರಿಯೋದಲ್ಲಿ ಇನ್ನೊಂದು ನೋಡೋಣ. 20 ವರ್ಷದ ಹೂಡಿಕೆ ಅವಧಿಯಲ್ಲಿ ಪ್ರತಿ ವರ್ಷ 1 ತಿಂಗಳ SIP ನಿಲ್ಲಿಸಿದ್ರೆ ಏನಾಗುತ್ತೆ. ಇದರಲ್ಲಿ ಏನು, ಸೇಮ್ ಮ್ಯೂಚುವಲ್ ಫಂಡೆ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾರೆ. ಆದರೆ ಇಲ್ಲಿ 240 ತಿಂಗಳ ಬದಲು 220 ತಿಂಗಳಾಗುತ್ತೆ. ಅಂದರೆ 20 ವರ್ಷದ ಬದಲು 18 ವರ್ಷ 4 ತಿಂಗಳು ಹೂಡಿಕೆ ಮಾಡ್ತಾರೆ. ಯಾಕೆ ಈ ಲೆಕ್ಕಾಚಾರ ಬರುತ್ತೆ ಅಂತ ಹೇಳಿದ್ರೆ, ಅವರು ವರ್ಷಕ್ಕೊಂದೊಂದು SIP ಸ್ಕಿಪ್ ಮಾಡ್ತಾರಲ್ಲ, ಹಂಗೆ ಸ್ಕಿಪ್ ಮಾಡಿದ್ರೆ ಅಗೇನ್ 12% ರಿಟರ್ನ್ಸು, 15,000 ಹೂಡಿಕೆ ಮಾಡ್ತಾರೆ. ಓಕೆ. 36 ಲಕ್ಷ ಹೂಡಿಕೆ ಮಾಡೋ ಜಾಗದಲ್ಲಿ ಇವರು 33 ಲಕ್ಷ ಹೂಡಿಕೆ ಮಾಡಿರ್ತಾರೆ. ಅಂದರೆ 3 ಲಕ್ಷ ರೂಪಾಯಿ ಹೂಡಿಕೆ ಕಮ್ಮಿ ಮಾಡಿರ್ತಾರೆ. ಅವ್ರಿಗೆ 1,37 ಲಕ್ಷ ಸಿಗೋ ಜಾಗದಲ್ಲಿ 1,11 ಲಕ್ಷ ಸಿಗುತ್ತೆ. ಓಕೆ. ವರ್ಷಕ್ಕೆ ಒಂದೊಂದು SIP ಸ್ಕಿಪ್ ಮಾಡಿದರೆ 1,37 ಲಕ್ಷ ಸಿಗೋ ಜಾಗದಲ್ಲಿ 20 ವರ್ಷದ ನಂತರ 1,11 ಲಕ್ಷ ಸಿಗುತ್ತೆ. 26 ಲಕ್ಷ ಲಾಸ್. 26 ಲಕ್ಷ, 3 ಲಕ್ಷ ಇನ್ವೆಸ್ಟ್ಮೆಂಟು ತೆಗೆಯೋಣ, 23 ಲಕ್ಷ ನಷ್ಟ ಆಗುತ್ತೆ SIPಗಳನ್ನು ಸ್ಕಿಪ್ ಮಾಡಿದರೆ. ಓಕೆ. ಇದು ಹಿಸ್ಟಾರಿಕಲಿ, ಅಂದರೆ ಹಿಸ್ಟಾರಿಕಲಿ ಅಲ್ಲ, ಇದು ಕ್ಯಾಲ್ಕುಲೇಟಿವ್ ಡೇಟಾ. ಓಕೆ. ಹಿಸ್ಟಾರಿಕ್ ಡೇಟಾ ಆಗಿ ಹೇಳಿದ್ವಿ, ಮಾರ್ಕೆಟ್ ಮೇಲೆ ಕೆಳಗೆ ಹೆಂಗೆ ಹೋಗಿದೆ ಅಂತ. ಇದು ಕ್ಯಾಲ್ಕುಲೇಟಿವ್ ಡೇಟಾ. SIP ಸ್ಕಿಪ್ ಮಾಡಿದರೆ ಲಾಂಗ್ ಟರ್ಮಲ್ಲಿ ಎಷ್ಟು ದೊಡ್ಡ ನಷ್ಟ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಓಕೆ. ಈಗ ಹೂಡಿಕೆದಾರರು ತೀರ್ಮಾನ ಮಾಡಬೇಕು, ಅವ್ರು SIP ನಿಲ್ಲಿಸ್ಬೇಕಾ ಓಕೆ ಬೇಡವಾ ಅಂತೇಳಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಕೆಳಗೆ ಹೋದಾಗ SIPಯನ್ನು ಕಂಟಿನ್ಯೂ ಮಾಡಿದರೆ ಕಡಿಮೆ ಬೆಲೆಗೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಸಿಗ್ತವೆ. ಓಕೆ. ಮ್ಯೂಚುವಲ್ ಫಂಡ್ ಖರೀದಿಯ ಬೆಲೆ ಕಡಿಮೆ ಆಗುತ್ತೆ. ಓವರ್ ದಿ ಪೀರಿಯಡ್ ಮಾರ್ಕೆಟ್ ರಿಕವರ್ ಆದಾಗ ಗಳಿಕೆಯ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ. ಈ ಬೇಸಿಕ್ಸನ್ನು ಹೂಡಿಕೆದಾರರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಇದೆ ಅಭಿಷೇಕ್, ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಓಕೆ. ಈ ಕೆಲವು ಬುದ್ಧಿವಂತರು ಏನು ಹೇಳ್ತಾರೆ ಅಂದರೆ, ಮಾರ್ಕೆಟ್ ಫುಲ್ ಬಿದ್ದಾಗ ನಾನು ಇನ್ವೆಸ್ಟ್ ಮಾಡ್ತೀನಿ, ಅತಿ ಬುದ್ಧಿವಂತರು, ನಾನು ಕನ್ಸಿಸ್ಟೆಂಟಾಗಿ ಹೂಡಿಕೆನೇ ಮಾಡಲ್ಲ, ಮಾರ್ಕೆಟ್ ಬಿದ್ದಂಗೆ ನಾನು ಹೂಡಿಕೆ ಮಾಡ್ತೀನಿ ಅಂತೆಲ್ಲ
ಆಲೋಚನೆ ಮಾಡೋ ಬುದ್ಧಿವಂತರು ಇರ್ತಾರೆ. ಹಂಗೆ ಮಾಡಿದ್ರು ಏನು ಡಿಫ್ರೆನ್ಸ್ ಆಗುತ್ತಪ್ಪ ಅನ್ನೋದಕ್ಕೆ ಒಂದು ಸ್ಟಡಿ ಇದೆ. ಓಕೆ, ಈಗ ನೋಡಿ 1994ರಿಂದ 2024ರವರೆಗಿನ ಪೀರಿಯಡನ್ನು ತಗೊಂಡು ಆ ಅವಧಿನ ತಗೊಂಡು ವೈಟ್ ಓಕ್ ಕ್ಯಾಪಿಟಲ್ ಮ್ಯೂಚುವಲ್ ಫಂಡ್ ಕಂಪನಿ ಒಂದು ಅಧ್ಯಯನವನ್ನು ನಡೆಸಿದೆ. ಓಕೆ, ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದೆ. ಅದರಲ್ಲಿ ಷೇರು ಮಾರುಕಟ್ಟೆಯ ಏರಿಳಿತದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಸ್ಥಿರವಾಗಿ SIP ಹೂಡಿಕೆ ಮಾಡುತ್ತಾ ಸಾಗಿದ್ರೆ ಅನುಕೂಲನಾ ಅನನುಕೂಲನಾ ಅನ್ನೋದ್ರ ಬಗ್ಗೆ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧ್ಯಯನ ನಡೆಸುವಾಗ 3 ಸಿನಾರಿಯೋಗಳನ್ನು ಅವ್ರು ತಗೊಂಡಿದ್ದಾರೆ ವೈಟ್ ಓಕ್ ಕ್ಯಾಪಿಟಲ್ನವರು. ಒಂದನೇ ಸಿನಾರಿಯೋ ಏನಪ್ಪ ಅಂತ ಹೇಳಿದ್ರೆ ಮಾರುಕಟ್ಟೆ ಅತಿಯಾಗಿ ಏರಿಕೆ ಕಂಡ ದಿನ ಹೂಡಿಕೆ ಮಾಡೋದು. ಓಕೆ, ಎರಡನೇ ಸಿನಾರಿಯೋ ಏನು ಅಂತ ಹೇಳಿದ್ರೆ ಮಾರುಕಟ್ಟೆ ಅತಿಯಾಗಿ ಕುಸಿತ ಕಂಡಾಗ ಹೂಡಿಕೆ ಮಾಡೋದು. ಮೂರನೇ ಸಿನಾರಿಯೋ ಏನಪ್ಪ ಅಂತ ಹೇಳಿದ್ರೆ ಏರಿಕೆ ಇಳಿಕೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪ್ರತಿ ತಿಂಗಳು 15ನೇ ತಾರೀಕು ಹೂಡಿಕೆ ಮಾಡ್ತಾ ಹೋಗೋದು. ಈ 3 ಸಂದರ್ಭಗಳನ್ನು ತೆಗೆದುಕೊಂಡಿದ್ದಾರೆ. ಈ 3 ಸಂದರ್ಭದಲ್ಲಿ ಹೂಡಿಕೆ ಮಾಡಿದವ್ರಿಗೆ ಲಾಂಗ್ ಟರ್ಮಲ್ಲಿ ಅಂದರೆ ಈ 1994ರಿಂದ 2024 ಅವಧಿಯಲ್ಲಿ ಆ ರೀತಿ ಹೂಡಿಕೆ ಮಾಡ್ಕೊಂಡು ಬಂದವ್ರಿಗೆ ರಿಟರ್ನ್ಸ್ ಎಷ್ಟಪ್ಪ ಸಿಕ್ಕಿದೆ ಆನ್ಯುವಲ್ ರಿಟರ್ನ್ಸ್ ಅನ್ನೋ ಒಂದು ಡೇಟಾವನ್ನು ನಾನೀಗ ಹೇಳ್ತೀನಿ. ಓಕೆ, ನೋಡಿ, ಅತಿಯಾಗಿ ಮಾರ್ಕೆಟ್ ಏರಿಕೆ ಕಂಡ ದಿನ ಹೂಡಿಕೆ ಮಾಡಿದವರಿಗೆ 14.5% ರಿಟರ್ನ್ ಸಿಕ್ಕಿದೆ. ಓಕೆ, ಆಯಿತಾ. ಮಾರುಕಟ್ಟೆ ಅತಿಯಾಗಿ ಕುಸಿತ ಕಂಡ ದಿನ ಹೂಡಿಕೆ ಮಾಡಿದವ್ರಿಗೆ 15% ರಿಟರ್ನ್ ಸಿಕ್ಕಿದೆ. ಓಕೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನನ್ನ ಪಾಡಿಗೆ ನಾನು ಕನ್ಸಿಸ್ಟೆಂಟಾಗಿ ಮಾರ್ಕೆಟ್ ಏಳಲಿ ಬೀಳಲಿ ನಾನು ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ, ಒಳ್ಳೆ ಫಂಡ್ ಸೆಲೆಕ್ಟ್ ಮಾಡ್ಕೊಂಡು ಅಂದವ್ರಿಗೆ 14.7% ರಿಟರ್ನ್ ಸಿಕ್ಕಿದೆ. ಓಕೆ, ಏನಪ್ಪ ಬಹಳ ಡಿಫ್ರೆನ್ಸು? ಬಹಳ ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ. ಓಕೆ, 0.5% ಡಿಫ್ರೆನ್ಸು. ಅದಕ್ಕೆ ಇಷ್ಟೆಲ್ಲ ತಗೊಂಡು ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಓಕೆ, ಆ ಎಫರ್ಟನ್ನು ಹೂಡಿಕೆ ಮೇಲೆ ನಾವು ಹಾಕಿದರೆ, Okay. ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಗಮನ ಹರಿಸಿದರೆ ದುಡ್ಡು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಸೊ ಕನ್ಕ್ಲೂಷನ್ ಏನಪ್ಪ ಅಂತ ಹೇಳಿದ್ರೆ, ರ್ಯಾದರ್ ದೆನ್ ವರಿಯಿಂಗ್ ಅಬೌಟ್ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್, ವರಿ ಅಬೌಟ್ ಯುವರ್ ಗೋಲ್. ನಿಮ್ಮ ಗುರಿ ಬಗ್ಗೆ ನಿಮಗೆ ಚಿಂತನೆ ಇರಲಿ, ಗುರಿ ಕಡೆಗೆ ನಿಮ್ಮ ಹೂಡಿಕೆಯ ಗಮನ ಇರಲಿ, ಕನ್ಸಿಸ್ಟೆಂಟ್ ಆಗಿ ಹೂಡಿಕೆ ಮಾಡಿ. ದೀರ್ಘಾವಧಿಯಲ್ಲಿ ಮಾರ್ಕೆಟ್ ಯಾವಾಗಲೂ ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ, 12 to 13% ರಿಟರ್ನ್ಸನ್ನು ಕೊಟ್ಟಿದೆ ಅನ್ನೋದನ್ನ ಹಿಸ್ಟಾರಿಕಲ್ ಡೇಟಾ ಹೇಳ್ತಿದೆ. ಮಾರ್ಕೆಟ್ ಏಳೋದು ಹೊಸದಲ್ಲ, ಮಾರ್ಕೆಟ್ ಬೀಳೋದು ಹೊಸದಲ್ಲ. ನಾವು ಹೇಗೆ ಬಿತ್ತನೆ ಮಾಡಿದ ಮೇಲೆ ಫಲ ಪಡೆಯೋಕ್ಕೆ ಸಮಯ ಬೇಕೋ, ಮಾರ್ಕೆಟಲ್ಲೂ ಅಷ್ಟೇ ನಾವು ದುಡ್ಡು ಹಾಕಿದ ಮೇಲೆ ಅದು ಫಲ ಕೊಡಲಿಕ್ಕೆ ಸಮಯ ಬೇಕಾಗುತ್ತೆ. ಇದನ್ನ ಅರ್ಥಕೊಂಡು ಯಾರು ಹೂಡಿಕೆ ಮಾಡ್ತಾರೋ ಅವರು ಖಂಡಿತವಾಗಿಯೂ ದೀರ್ಘಾವಧಿಯಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಆತ್ರಕ್ಕೆ ಬಿದ್ದು ದಯವಿಟ್ಟು ಮಾರ್ಕೆಟ್ ನೆಗೆಟಿವ್ಗೆ ಹೋಗಿದೆ ಅಂತೇಳಿ ಈಗಿರೋದನ್ನ ಸೆಲ್ ಮಾಡಿಬಿಡಬೇಡಿ ಮತ್ತು SIP ನಿಲ್ಲಿಸಬೇಡಿ ಅಂತ ನಾವು ಹೇಳ್ತಿಲ್ಲ, ಈ ಅಧ್ಯಯನ ಹೇಳ್ತಾ ಇದೆ. ಓಕೆ. ಸೊ ನಾವೀಗ ಏನು ಹೇಳಿದ್ದೀವಿ ಈ ವಿಡಿಯೋದಲ್ಲಿ ಇಟ್ಸ್ ಪ್ಯೂರ್ಲಿ ಎಜುಕೇಷನ್ ಪರ್ಪಸ್. ಇಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಕಂಪ್ಲೀಟ್ಲಿ ಹೂಡಿಕೆದಾರರ ವಿವೇಚನೆ. ನಾವು ಹೂಡಿಕೆ ಮಾಡಿರೋರಿಗೆ ಒಂದು ಜ್ಞಾನಾರ್ಜನೆ ಆಗಲಿ, ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ರಿಸರ್ಚನ್ನು ಕೊಟ್ಟಿದ್ದೀವಿ ಅಭಿಷೇಕ್. ಓಕೆ, ಆ್ಯಕ್ಚುಲಿ ಈ ಮುಂಚೆನೂ ನಾವು ಮಾರ್ಕೆಟ್ ಬಿದ್ದಾಗ ಡಿಸ್ಕಸ್ ಮಾಡಿದ್ದು ಸರ್ ಆಫ್ ದ ರೆಕಾರ್ಡ್. ಏನಂದರೆ ಈಗ ಒಂದು ಟಫ್ ಕ್ವೆಶನ್ ಪೇಪರ್ ಕೊಟ್ಟಾಗ ಟಾಪರ್ಗೂ ಕಷ್ಟ ಆಗುತ್ತೆ ಅಂತ. ಯಾರು ಓದ್ಕೊಂಡಿಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ತುಂಬ ಚೆನ್ನಾಗಿ ಓದ್ದವನ್ಗೂ ಪೇಪರ್ ಟಫ್ ಇದ್ದಾಗ ಇದೇನು ಹಿಂಗಾಯ್ತಲ್ಲ ಅಂತ ಅನ್ಸುತ್ತೆ. ಸೊ ಅಂಥದ್ದೇ ಸಿಚುವೇಶನ್ ಮಾರ್ಕೆಟಿಗೆ. ಸೊ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ಎಷ್ಟು ವರ್ಷ ಹೂಡಿಕೆ ಮಾಡ್ತೀರಿ ಸರ್? ನಾನು ಒಂದು 10 ವರ್ಷ ಹೂಡಿಕೆ ಮಾಡ್ತೀನಿ. ಈಗ ಹೂಡಿಕೆ ಮಾಡಿ 5 ತಿಂಗಳಾಗಿರಲ್ಲ, ನೆಗೆಟಿವ್ ಹೋದ ತಕ್ಷಣ ಅವ್ರು ಪ್ಯಾನಿಕ್ ಆಗ್ತಾರೆ. ಹೌದು, ಮಾರ್ಕೆಟ್ಗೆ ಯಾವತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಗೆ ನೀವು ಬರ್ತೀರಿ ಅಂದರೆ 5 to 7 years ಎಸ್ಟಿಮೇಷನ್ ಅನ್ನು ಇಟ್ಕೊಂಡು ಬರಬೇಕು. ಓಕೆ, ಶಾರ್ಟ್ ಟರ್ಮ್ ಗೇನ್ಸ್ಗೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಟ್ಟು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಮಾರ್ಕೆಟ್ನ ಪ್ರಾಬ್ಲಮ್ ಅಲ್ಲ, ನಿಮ್ಮ ಅರಿವಿನ ಕೊರತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಈ ಬೇರೆ ಮನಿ ಗುರುಗಳು ನಾನು ಇಷ್ಟು ಲಾಭ ಮಾಡಿದೆ ಅಂತೆಲ್ಲ ಹೇಳ್ತಾರಲ್ಲ ಸರ್, ಅವ್ರು ಲಾಸ್ ಮಾಡ್ಕೊಂಡಿದ್ದೇನೆ ಹೇಳಿರಲ್ಲ. ಮಾರ್ಕೆಟ್ ಅಲ್ಲಿ ಲಾಸ್ ಆಗುತ್ತೆ. ನಾವು ಅದೇ ಹೇಳ್ತಿರೋದು. ಇಷ್ಟು ದಿನ ನೀವು ಹಸಿರು ನೋಡಿದವ್ರು ಇವತ್ತು ಕೆಂಪು ನೋಡ್ತಾ ಇದ್ರಿ. ಈಗ ಸಿಂಪಲ್ ಅಭಿಷೇಕ್, ಲೆಟ್ ಅಸ್ ಕಂಪೇರ್ ದಿಸ್ ವಿತ್ ದ ಸಿಗ್ನಲ್. ಟ್ರಾಫಿಕ್ ಸಿಗ್ನಲ್ ಹಸಿರು ತೋರಿಸಿದಾಗ ಹೋಗ್ಬೇಕು, ಕೆಂಪು ತೋರಿಸಿದಾಗ ನಿಂತ್ಕೋಬೇಕು. ಕೆಂಪು ತೋರಿಸಿದಾಗ ನಾನು ಹೋಗ್ತೀನಿ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲೂ ಅಷ್ಟೇ. ಓಕೆ, ಇನ್ವೆಸ್ಟ್ಮೆಂಟ್ ಇಂದ ಆಚೆ ಹೋಗ್ಬೇಡಿ, ಇನ್ವೆಸ್ಟ್ ಇಂದ ಆಚೆ ಹೋಗ್ಬೇಡಿ, ನಿಂತ್ಕೊಳ್ಳಿ. ಓಕೆ, ಸ್ಥಿರವಾಗಿ ನಿಂತ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಇಂದ ಆಚೆ ಹೋದ್ರೆ ಲಾಸ್ ಆಗುತ್ತೆ. ವೆಲ್ ಸೆಡ್. ಸೊ ತುಂಬ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡಿದ್ದು ಜನರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಓವರ್ ಆಲ್
ಹಿಸ್ಟಾರಿಕ್ ಡಾಟಾ ಇದೆಯಲ್ಲ ಸರ್, 60% 40% ಬಿದ್ದಿರೋ ಸಿಚುವೇಶನಲ್ಲೇ ಮಾರ್ಕೆಟ್ ರಿಬೌಂಡ್ ಆಗಿದೆ. ಸೊ ವೆಯ್ಟ್ ಮಾಡಬೇಕು ಅನ್ನೋ ಒಂದು ಪಾಠನ ನಾವು ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ರಿಸರ್ಚ್ ಆ್ಯಂಡ್ ಟೈಮ್. ಥ್ಯಾಂಕ್ ಯು ಅಭಿಷೇಕ್. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇಂಪ್ಲಿಮೆಂಟ್ ಮಾಡಿ, ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರನ್ನು ಕೇಳಿಕೊಂಡು ಮುಂದುವರಿರಿ. ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ವಿಡಿಯೋದ ಲಿಂಕನ್ನು ತಪ್ಪದೆ ಫಾರ್ವರ್ಡ್ ಮಾಡಿ. ಹಾಗೆಯೇ ನಾನು ಇನ್ನಷ್ಟು ಕಲ್ತ್ಕೊಳ್ಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಎಕ್ಸ್ಪರ್ಟ್ಗಳು ಕಲಿಸಿಕೊಟ್ಟಿರುವ ಡೀಟೇಲ್ಡ್ ಕೋರ್ಸ್ಗಳು ಬಾಸ್ವಾಲಾ ಅಪ್ಲಿಕೇಶನ್ನಲ್ಲಿ ಲಭ್ಯ ಇದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. Bosswala. Be the boss.